ಇಂಟರ್ನೆಟ್ಟನ್ನೇ ಅಲ್ಲಾಡಿಸಿಬಿಟ್ಟ ಆ ಒಂಟಿ ಪೆಂಗ್ವಿನ್ನ ಕಥೆ ಏನು? ಅದು ಯಾಕೆ ತನ್ನ ಇಡೀ ಸಮುದಾಯವನ್ನೇ ಬಿಟ್ಟು ದೂರ ಸಾಗಿತು? ಬನ್ನಿ, ಈ ನಿಗೂಢ ಪಯಣದ ಹಿಂದಿನ ರಹಸ್ಯವನ್ನು ಒಟ್ಟಿಗೆ ಸೇರಿ ನೋಡೋಣ. ಸರಿ, ಮೊದಲು ಈ ವಿಡಿಯೋ ಬಗ್ಗೆ ಮಾತಾಡೋಣ. ಸುಮಾರು 2 ದಶಕಗಳ ಹಿಂದೆ ಚಿತ್ರೀಕರಿಸಿದ ಒಂದು ದೃಶ್ಯ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಮಾಡಿದ ಸಂಚಲನ ಅಷ್ಟಿಷ್ಟಲ್ಲ. ಮಿಲಿಯನ್ಗಟ್ಲೆ ಜನ ಇದನ್ನ ನೋಡಿ ಇದಕ್ಕೆ ಲೋನ್ಲಿ ಪೆಂಗ್ವಿನ್ ಅಂತ ಹೆಸರಿಟ್ಟಿದ್ದಾರೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೇ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಯಾಕೆ? ತನ್ನ ಇಡೀ ಜಗತ್ತನ್ನೇ, ತನ್ನವರನ್ನೇ ಬಿಟ್ಟು ಆ ಪೆಂಗ್ವಿನ್ ಒಂಟಿಯಾಗಿ ಎಲ್ಲಿಗೆ ಹೊರಟಿತ್ತು? ಇದರ ಹಿಂದಿನ ಕಾರಣ ಪ್ರೀತಿಯ ವೈಫಲ್ಯನ, ಅಥವಾ ಇದೊಂದು ದೊಡ್ಡ ಅಸ್ತಿತ್ವದ ಹುಡುಕಾಟನ? ಆನ್ಲೈನ್ನಂತೂ ಈ ಪೆಂಗ್ವಿನ್ ಒಂದು ದೊಡ್ಡ ಸೆಲೆಬ್ರಿಟಿನೇ ಆಗ್ಬಿಟ್ಟಿದೆ. ಕೆಲವರು ಯಾರೋ ಕೈ ಕೊಟ್ಟಿದ್ದಾರೆ, ಇದು ಪ್ರೀತಿಯಲ್ಲಿ ನೊಂದಿದೆ ಅಂದ್ರೆ, ಕೆಲವರು ಇಲ್ಲ, ಇದು ತನ್ನ ಕಂಫರ್ಟ್ ಝೋನ್ ಬಿಟ್ಟು ಸಾಧನೆ ಮಾಡೋಕೆ ಹೊರಟಿರೋ ಹೀರೋ ಅಂತಾರೆ. ಅಷ್ಟೇ ಅಲ್ಲ, ಇದನ್ನಿಟ್ಕೊಂಡು ಅದೆಷ್ಟೋ ಮೀಮ್ಸ್ಗಳು ಕೂಡ ವೈರಲ್ ಆಗಿವೆ. ಸರಿ, ಆ ಒಂಟಿ ಪೆಂಗ್ವಿನ್ ಯಾಕೆ ಹಾಗೆ ಮಾಡ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಮೊದಲು ನಾವು ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಹೇಗೆ ಬದುಕ್ತವೆ ಅಂತ ತಿಳ್ಕೋಬೇಕು. ಅವುಗಳ ಜಗತ್ತಿನ ನಿಯಮಗಳೇನು? ಬನ್ನಿ ನೋಡೋಣ. ನಿಜಕ್ಕೂ ಪೆಂಗ್ವಿನ್ಗಳು ಪ್ರಕೃತಿಯ ಒಂದು ಅದ್ಭುತ ಅಲ್ವಾ? ನೋಡಕ್ಕೆ ಹಕ್ಕಿಗಳ್ತರ ಇದ್ರೂ ಇವಕ್ಕೆ ಹಾರಕ್ಕಾಗಲ್ಲ. ಆದ್ರೆ ನೀರ್ನೊಳಗಡೆ ಇವುಗಳನ್ನ ಮೀರ್ಸೋರಿಲ್ಲ, ಅಷ್ಟು ವೇಗವಾಗಿ ಈಜ್ತವೆ. ಅಂಟಾರ್ಟಿಕಾದ ಆ ಕೊರೆಯೋ ಚಳಿಯಲ್ಲೂ ಅವುಗಳ ದೇಹದ ದಪ್ಪ ಕೊಬ್ಬಿನ ಪದರವೇ ಅವುಗಳಿಗೆ ಒಂದು ರೀತಿ ರಕ್ಷಾಕವಚ. ಜಗತ್ತಿನಲ್ಲಿ 18ಕ್ಕೂ ಹೆಚ್ಚು ತರಹದ ಪೆಂಗ್ವಿನ್ಗಳಿವೆ. ಅದರಲ್ಲಿ ಎಂಪರರ್ ಪೆಂಗ್ವಿನ್ ಹೆಸರಿಗೆ ತಕ್ಕ ಹಾಗೆ ರಾಜನ ತರ ಇರುತ್ತೆ, ಸುಮಾರು 170 ಸೆಂಟಿಮೀಟರ್ ಎತ್ತರ. ಇನ್ನೊಂದ್ ಕಡೆ ಲಿಟಲ್ ಬ್ಲೂ ಪೆಂಗ್ವಿನ್, ಹೆಸರೇ ಹೇಳೋ ಹಾಗೆ ಪುಟ್ಟದಾಗಿ ಕೇವಲ 1 ಅಡಿ ಎತ್ತರ ಇರುತ್ತೆ. ಪೆಂಗ್ವಿನ್ಗಳ ಈ ಕಪ್ಪು ಬಿಳಿ ಬಣ್ಣ ಇದೆಯಲ್ಲ, ಅದು ಸುಮ್ನೆ ಡಿಸೈನ್ಗೆ ಅಲ್ಲ, ಅದ್ರ ಹಿಂದೆ ಒಂದು ಸಖತ್ ಸೈನ್ಸ್ ಇದೆ. ಸಮುದ್ರದೊಳಗೆ ಮೇಲಿಂದ ನೋಡೋ ಶತ್ರುಗಳಿಗೆ ಅವುಗಳ ಕಪ್ಪು ಬೆನ್ನು ನೀರಿನ ಆಳದ ಜೊತೆ ಒಂದಾಗಿ ಕಾಣಿಸಲ್ಲ. ಹಾಗೆ ಕೆಳಗಿಂದ ನೋಡೋ ಪ್ರಾಣಿಗಳಿಗೆ ಅವುಗಳ ಬಿಳಿ ಹೊಟ್ಟೆ ಆಕಾಶದ ಬೆಳಕಲ್ಲಿ ಮರೆಯಾಗತ್ತೆ. ಇದೊಂದು ನ್ಯಾಚುರಲ್ ಕ್ಯಾಮೋಫ್ಲಾಜ್. ಹಾಗಾದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಪೆಂಗ್ವಿನ್ಗಳಿಗೆ ಒಂಟಿತನ ಅನ್ನೋದು ಲಗ್ಭಗ್ ಗೊತ್ತೇ ಇಲ್ಲ. ಅವುಗಳ ಬದುಕಿನ ಪ್ರತಿಯೊಂದು ಕ್ಷಣವೂ ಅವುಗಳ ಸಮುದಾಯದ ಜೊತೆಯೇ ಹೆಣೆದುಕೊಂಡಿರುತ್ತೆ. ಈ ಜೀವಿಗಳು ಬದುಕೋದೇ ಒಟ್ಟಾಗಿ, ಅವುಗಳ ಬಲ ಇರೋದೇ ಅವುಗಳ ಗುಂಪಿನಲ್ಲಿ. ಸಾವಿರಾರು ಪೆಂಗ್ವಿನ್ಗಳು ಒಟ್ಟಿಗೆ ಕಿರುಚಾಡ್ತಾ ಇದ್ರೂ ಅವು ತಮ್ಮ ಸಂಗಾತಿ ಮತ್ತೆ ಮರಿಯನ್ನ ಅವುಗಳ ವಿಶಿಷ್ಟ ಧ್ವನಿಯಿಂದಲೇ ಪಕ್ಕ ಕಂಡುಹಿಡಿತವೆ. ಎಂಥ ಅದ್ಭುತ ಅಲ್ವಾ? ಮರಿಗಳನ್ನ ಸಾಕೋದ್ರಲ್ಲಂತೂ ಗಂಡು ಮತ್ತೆ ಹೆಣ್ಣು ಪೆಂಗ್ವಿನ್ಗಳು ಪರ್ಫೆಕ್ಟ್ ಪಾರ್ಟ್ನರ್ಸ್. ಒಂದು ಮೊಟ್ಟೆಗೆ ಕಾವುಗಡ್ತಾ ಕೂತ್ರೆ ಇನ್ನೊಂದು ಆಹಾರ ತರೋಕೆ 100 ಕಿಲೋಮೀಟರ್ ದೂರ ಸಮುದ್ರಕ್ಕೆ ಹೋಗುತ್ತೆ. ಈ ಟೀಮ್ ವರ್ಕಿಂದಲೇ ಅವುಗಳ ಸಂತತಿ ಆ ಕಠಿಣ ವಾತಾವರಣದಲ್ಲಿ ಉಳಿದುಕೊಂಡಿರೋದು. ಇಷ್ಟೆಲ್ಲ ಒಟ್ಟಾಗಿ ಬದುಕೋ ಜೀವಿಗಳಲ್ಲಿ ಆ ಒಂದು ಪೆಂಗ್ವಿನ್ ಮಾತ್ರ ಯಾಕೆ ಎಲ್ಲವನ್ನೂ ಬಿಟ್ಟು ಆ ಒಂಟಿ ದಾರಿಯನ್ನ ಹಿಡಿತೋ? ಇದೇ ಪ್ರಶ್ನೆ ಈ ಇಡೀ ವಿಡಿಯೋನ ಇಷ್ಟು ಮಿಸ್ಟೀರಿಯಸ್ ಮಾಡಿರೋದು. ಪೆಂಗ್ವಿನ್ಗಳ ಬದುಕು ಅಷ್ಟು ಸುಲಭವಲ್ಲ. ನೀರಿನೊಳಗಿದ್ರೆ ಶಾರ್ಕ್, ತಿಮಿಂಗಿಲಗಳ ಭಯ. ಹೊರಗಡೆ ಬಂದ್ರೆ ಅವುಗಳ ಮರಿಗಳನ್ನ ಬೇಟೆಯಾಡೋಕೆ ಹಕ್ಕಿಗಳು ಕಾಯ್ತಾ ಇರ್ತವೆ. ಇಷ್ಟೆಲ್ಲ ಸಾಲ್ದು ಅಂತ ಮನುಷ್ಯರಿಂದ ಹವಾಮಾನ ಬದಲಾವಣೆ, ಮಾಲಿನ್ಯದಂತಹ ಸಮಸ್ಯೆಗಳ ಬೇರೆ. ಈ ಎಲ್ಲ ಅಪಾಯಗಳ ವಿರುದ್ಧ ಒಟ್ಟಾಗಿರುವುದೇ ಅವುಗಳ ದೊಡ್ಡ ಶಕ್ತಿ. ಸರಿ, ಈಗ ವಾಪಸ್ ಆ ವಿಡಿಯೋದಲ್ಲಿರೋ ಒಂಟಿ ಪೆಂಗ್ವಿನ್ ಕತೆಗೆ ಬರೋಣ. ಏನಿದು ಅಡೇಲಿ ಪೆಂಗ್ವಿನ್ನ ವಿಚಿತ್ರ ಪಯಣದ ಹಿಂದಿರೋ ಅಸ್ಲಿ ಕಥೆ? ಈ ವಿಡಿಯೋದಲ್ಲಿರೋ ಪೆಂಗ್ವಿನ್ ಅಡಲಿ ಅನ್ನೋ ಒಂದು ವಿಶೇಷ ಪ್ರಭೇದದ್ದು. ಇವುಗಳು ಅಂಟಾರ್ಕ್ಟಿಕಾದಲ್ಲಿ ತುಂಬಾ ದೂರ ಪ್ರಯಾಣ ಮಾಡೋದ್ರಲ್ಲಿ ಎತ್ತಿದ ಕೈ. ಗೊತ್ತಾ? ಇವುಗಳಿಗೆ ಈ ಹೆಸರು ಯಾಕ್ ಬಂತು ಅಂದ್ರೆ, ಫ್ರೆಂಚ್ ಸಂಶೋಧಕರೊಬ್ರು ತಮ್ಮ ಪತ್ನಿ ಅಡಲಿ ಅವರ ನೆನಪಿಗಾಗಿ ಇಟ್ಟಿದ್ದು. ಈ ಇಡೀ ಘಟನೆಯ ಟೈಮ್ ಲೈನ್ ನೋಡಿ. 2007ರಲ್ಲಿ ಫಿಲ್ಮ್ ಮೇಕರ್ ಇದನ್ನ ಶೂಟ್ ಮಾಡ್ತಾರೆ. ಆಗ ಇದೊಂದು ವಿಚಿತ್ರ ದೃಶ್ಯ ಅಷ್ಟೆ. ಕೆಲವೇ ದಿನಗಳಲ್ಲಿ ಅದೇ ಪೆಂಗ್ವಿನ್ ಅದು ಬಿಟ್ಟು ಬಂದ ಜಾಗದಿಂದ 80 ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ನೋಡಿ, ಸುಮಾರು 19 ವರ್ಷಗಳ ನಂತರ ಅದೇ ದೃಶ್ಯ ಇಂಟರ್ನೆಟ್ನಲ್ಲಿ ಕೋಟ್ಯಾಂತರ ಜನರ ತಲೆಗೆ ಹುಳ ಬಟ್ಟಿದೆ. ಅದು ಹೋಗ್ತಾ ಇದ್ದ ದಾರಿ ಇದೆಯಲ್ಲ, ಅದು ಸಾಮಾನ್ಯ ದಾರಿಯಾಗಿರ್ಲಿಲ್ಲ. ಮುಂದೆ ಬರೋಬ್ಬರಿ 5,000 ಕಿಲೋಮೀಟರ್ವರೆಗೂ ಹರಡಿಕೊಂಡಿರುವ ಬರೀ ಮಂಜುಗಡ್ಡೆಯ ಮಹಾಮರುಭೂಮಿ. ಆ ಕಡೆಗೆ ಅದರ ಪಯಣ ಸಾಗಿತ್ತು. ಈ ದೃಶ್ಯವನ್ನ ಕಣ್ಣಾರೆ ಕಂಡ ಫಿಲ್ಮ್ ಮೇಕರ್ ವರ್ನರ್ ಹೆರ್ಜಾಗ್ಗೆ ಇದನ್ನ ಹೀಗೆ ಬಿಡೋಕೆ ಮನ್ಸಿರ್ಲಿಲ್ಲ. ತಾವ್ ನೋಡಿದ್ದಕ್ಕೆ ಏನಾದ್ರೂ ವೈಜ್ಞಾನಿಕ ಕಾರಣ ಇದೆಯಾ ಅಂತ ತಿಳ್ಕೊಳ್ಳೋಕೆ ಅವರು ಜಗತ್ತಿನ ಬೆಸ್ಟ್ ಪೆಂಗ್ವಿನ್ ಎಕ್ಸ್ಪರ್ಟ್ಸ್ ಹತ್ರ ಹೋದ್ರು. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ, ದಶಕಗಳಿಂದ
ಪೆಂಗ್ವಿನ್ಗಳ ಬಗ್ಗೆನೇ ರಿಸರ್ಚ್ ಮಾಡ್ತಿದ್ದ ತಜ್ಞರತ್ರನೂ ಇದಕ್ಕೆ ಉತ್ತರ ಇರ್ಲಿಲ್ಲ. ಯಾರಿಗೂ ಇದ್ರ ಬಗ್ಗೆ ಸರಿಯಾದ ಕಾರಣ ಕೊಡೋಕ್ ಆಗ್ಲಿಲ್ಲ ಅಂತ ಹರ್ಜಾಗ್ ಅವರೇ ತಮ್ಮ ಡಾಕ್ಯುಮೆಂಟ್ರಿಲಿ ಒಪ್ಕೊಂಡಿದ್ದಾರೆ. ಕೊನೆಗೆ ಈ ಕಥೆಗೆ ಯಾವುದೇ ಕ್ಲೈಮ್ಯಾಕ್ಸ್ ಇಲ್ಲ. ಆ ಪೆಂಗ್ವಿನ್ ಯಾಕೆ ತನ್ನ ಗುಂಪನ್ನ ಬಿಟ್ಟು ಒಂದ್ರೀತಿ ಸಾವಿನ ಕಡೆಗೆ ನುಗ್ಗಿತ್ತು ಅನ್ನೋ ಪ್ರಶ್ನೆ ಇವತ್ತಿಗೂ ಉತ್ತರ ಸಿಗದ ಒಂದು ದೊಡ್ಡ ನೈಸರ್ಗಿಕ ರಹಸ್ಯವಾಗೇ ಉಳಿದುಕೊಂಡಿದೆ. ಬಹುಶಃ ಈ ಕಥೆಯ ಅಂದ ಇರೋದೇ ಈ ರಹಸ್ಯದಲ್ಲಿ ಅಲ್ವಾ? ಪ್ರಕೃತಿಯಲ್ಲಿ ನಡೆಯೋ ಎಲ್ಲದಕ್ಕೂ ನಮ್ಗೆ ಉತ್ತರ ಬೇಕು ಅಂತೇನಿಲ್ಲ. ಕೆಲವು ಪ್ರಶ್ನೆಗಳು ಪ್ರಶ್ನೆಗಳಾಗಿ ಉಳಿದಾಗ ಹೆಚ್ಚು ಸುಂದರವಾಗಿ ಕಾಣಿಸ್ತವೆ. ಈ ಒಂಟಿ ಪೆಂಗ್ವಿನ್ನ ಕಥೆ ನಮ್ಗೆ ಉತ್ತರ ಸಿಗದ ಪ್ರಕೃತಿಯ ವಿಸ್ಮಯಗಳನ್ನ ಮತ್ತೆ ಮತ್ತೆ ನೆನಪಿಸುತ್ತೆ.